ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 79. ತನ್ನ ಮನೆಯ ಮುಂದೆ ಕಾರು ನಿಲ್ಲಿಸಿದಾಗ ಖುಷಿಯಿಂದ ಕಾರಿನಿಂದ ಇಳಿದವಳು, ನೀವು ಒಳಗೆ ಬರೋದಿಲ್ವಾ ಎಂದು ಕೇಳಿದಳು. ಅವಳ ಲಗೇಜ್ ಕೆಳಗಿಳಿಸಿದವ, ನೋ ಸಾರಿ ಸ್ವರ, ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಇನ್ನೊಂದು ಸರಿ ಬರ್ತೀನಿ, ಡೋಂಟ್ ಬಿ ಸ್ಯಾಡ್ ಎಂದ ನಮ್ರತೆಯಿಂದ. ಓಕೆ, ಆದರೆ ನಾನು ವಾಪಸ್ ನಮ್ಮ ಮನೆಗೆ ಬರೋದು ನೀವು ಬಂದು ನನ್ನನ್ನು ಕರೆದಾಗಲೇ ಎಂದಳು. ಓಕೆ ಡನ್, ನಾವು ಬಾಯ್ ಟೇಕ್ ಕೇರ್ ಎಂದವ ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟ. ಇನ್ನು ಸ್ವಲ್ಪ ಹೊತ್ತು ಅವನಲ್ಲಿ ನಿಂತಿದ್ದರೆ ಅವನವಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದನೋ ಏನೋ. ಗೇಟು ದಾಟಿ ಬಂದವಳಿಗೆ ತನ್ನ ಮನೆಯಲ್ಲಿ ಏನೋ ಬದಲಾವಣೆಯಾಗಿದೆ ಎಂದು ಅನಿಸಿದ ಅದೇ ವೇಳೆಯಲ್ಲಿ ಸಿಂಬ ಕೂಡ ಬೊಗಳಿತು. ಅರೆ, ನಮ್ಮನೆಯಲ್ಲಿ ಆವಾಗಿಂದ ನಾಯಿಯನ್ನು ಸಾಕುವುದಕ್ಕೆ ಶುರು ಮಾಡಿದ್ರು ಎಂದವಳು ಅಚ್ಚರಿಯಿಂದಲೇ ಮುಂದೆ ಹೋದಾಗ ಸಿಂಬ ಬಾಲ ಅಲ್ಲಾಡಿಸಿತು. ಇದು ಸಿಂಬ ಅಲ್ವಾ? ಅಂದರೆ ಅಜ್ಜಿ ತಾತ ಇಲ್ಲೇ ಇದ್ದಾರಾ ಎಂದವಳು ದಾಪುಗಾಲು ಹಾಕುತ್ತಾ ಬೇಗನೆ ಮನೆಯೊಳಗೆ ಹೋದಳು. ನಾರಾಯಣರವರು ಹಾಗೂ ಮುರಳಿಯವರು ಹರಟುತ್ತಾ ಕುಳಿತಿದ್ದರು. ಅಪ್ಪ, ತಾತ ಎಂದವಳು ಇಬ್ಬರ ಬಳಿಗೆ ಹೋದಳು. ಯಾವಾಗಲೂ ವೀಲ್ ಚೇರ್ನಲ್ಲಿ ಕುಳಿತಿರುವ ತಂದೆ ಇವತ್ತು ಸೋಫಾದಲ್ಲಿ ಕುಳಿತಿರುವುದನ್ನು ಕಂಡು ಅವಳಿಗೆ ಆನಂದವಾಯಿತು. ಅವರ ಆರೋಗ್ಯ ಸುಧಾರಿಸಿದೆ, ಮೆಲ್ಲಗೆ ನಡೆಯಬಲ್ಲರು ಎಂದು ಶ್ರೀಯಾ ಕರೆ ಮಾಡಿದಾಗ ತಿಳಿಸಿದ್ದಳಾದರೂ ಇಂದು ನೇರವಾಗಿ ನೋಡಿದವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಪ್ಪ, ನಿಮ್ಮ ಕಾಲು ಸರಿ ಹೋಯ್ತಾ ಎಂದವಳು ಕಣ್ಣರಳಿಸಿ ಕೇಳಿದಾಗ ಹ್ಞೂ ಪುಟ್ಟ ಎಂದು ಅವಳ ತಲೆ ನೇವರಿಸಿದರು ಮುರಳಿಯವರು. ತಾತ, ನೀವಿನ ಮುಂದೆ ನಮ್ಮ ಜೊತೆ ನಮ್ಮನೇಲೇ ಇರ್ತೀರಲ್ವಾ ಎಂದಾಗ ಹೌದು ಪುಟ್ಟಿ ಎಂದರು ನಾರಾಯಣರವರು. ಇವತ್ತು ಮನೆಗೆ ಬಂದಾಗ ಡಬಲ್ ಧಮಾಕ ಖುಷಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಕಡೆ ಅಜ್ಜಿ ತಾತ ಬಂದಿರೋ ಖುಷಿ, ಇನ್ನೊಂದು ಕಡೆ ಅಪ್ಪನ ಕಾಲು ಸರಿ ಹೋಗಿರೋ ಖುಷಿ. ಹೌದು, ಅಜ್ಜಿಯಲ್ಲಿ ಎಂದು ಸುತ್ತಲೂ ನೋಡುತ್ತಾ ಕೇಳಿದವಳಿಗೆ ಅವಳು ಅವಳಿಗೆ ಇಷ್ಟವಾದ ಜಾಗದಲ್ಲಿ ಇದ್ದಾಳೆ ಎಂದು ನಕ್ಕರು ನಾರಾಯಣರವರು. ಅದೆಲ್ಲಿ ಎಂದು ಗಲ್ಲಕ್ಕೆ ಬೆರಳಿಟ್ಟು ಯೋಚಿಸಿದವಳು, ಓ ಗೊತ್ತಾಯ್ತು, ಅಡುಗೆ ಕೋಣೆಯಲ್ಲಿದ್ದಾರಾ ಎಂದಳು. ಹೌದು, ನೀನೊಬ್ಬಳೇ ಬಂದ್ಯಾ? ಶ್ಯಾಮ್ ಬರಲಿಲ್ವಾ? ಅವರು ನನ್ನನ್ನು ಡ್ರಾಪ್ ಮಾಡಿ ಆಫೀಸ್ಗೆ ಹೋದರು ಅಪ್ಪ ಎಂದವಳು ನಾನು ಅಜ್ಜಿ ಜೊತೆ ಮಾತಾಡಿ ಬರ್ತೇನೆ ಎಂದು ಅಡುಗೆ ಕೋಣೆಯತ್ತ ಓಡಿದಳು. ಅಜ್ಜಿ ಎಂದವಳೇ ಹಿಂದಿನಿಂದ ಅವರನ್ನು ಅಪ್ಪಿಕೊಂಡಳು. ಪುಟ್ಟಿ ಎಂದವರು ಅವಳತ್ತ ತಿರುಗಿ ಹೇಗಿದ್ಯಾಮ್ಮ ಎಂದು ಕೇಳಿದಾಗ ಚೆನ್ನಾಗಿದ್ದೀನಜ್ಜಿ, ನೀವು ನಮ್ಮ ಜೊತೆ ನಮ್ಮ ಮನೇಲಿರೋದು ಕೇಳಿ ನಂಗೆ ತುಂಬ ಖುಷಿಯಾಗ್ತಿದೆ ಗೊತ್ತಾ ಎಂದಳು ನಗುತ್ತಾ. ಅವಳ ತಲೆ ಸವರಿದವರು ಎಲ್ಲಿ ನಿನ್ನ ಗಂಡ, ನೀನು ಒಬ್ಬಳೇ ಬಂದ್ಯಾ ಎಂದಾಗ ಅವರು ನಾನು ಇಲ್ಲಿ ತನಕ ಡ್ರಾಪ್ ಮಾಡಿ ಆಫೀಸಿಗೆ ಹೋದರು. ನಿಮಗೆಲ್ಲ ನಾನು ಬಂದಿದ್ದು ಖುಷಿಯಾಗಿಲ್ವಾ? ಎಲ್ಲರೂ ಅವರ ಬಗ್ಗೆ ಮಾತ್ರ ವಿಚಾರಿಸ್ತಿದ್ದೀರಾ ಎಂದು ಹುಸಿ ಮುನಿಸು ತೋರಿದವಳಿಗೆ ಅದು ಹಾಗಲ್ಲ ಪುಟ್ಟಿ, ಮದುವೆ ಆದಮೇಲೆ ಹೆಣ್ಣು ತವರಿಗೆ ಬರುವಾಗ ಅವಳ ಗಂಡನ ಜೊತೆ ಬಂದರೆ ನಮಗೆಲ್ಲ ಖುಷಿಯಾಗುತ್ತೆ. ಮತ್ತೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಗಂಡನ ಬಗ್ಗೆ ನಾವು ವಿಚಾರಿಸ್ಬೇಕಲ್ಲ ಎಂದಾಗ ಹೌದು, ಯು ಆರ್ ರೈಟ್ ಎಂದವಳು. ಇವತ್ತೇನು ಸ್ಪೆಷಲ್ ಮಾಡಿದ್ದೀರಾ? ನಾನು ಬೇಗ ಹೋಗಿ ಕೈ ತೊಳೆದು ಬರ್ತೇನೆ, ನಿಮ್ಮ ಕೈ ಅಡುಗೆ ತಿನ್ನದೆ ಅದೆಷ್ಟು ದಿನವಾಯಿತು ಎಂದಳು. ಸರಿ. ಸ್ವರ ತನ್ನ ಲಗೇಜನ್ನು ತನ್ನ ಕೋಣೆಯಲ್ಲಿಟ್ಟವಳು ಶ್ರೇಯಸ್ನ ಕೋಣೆಯತ್ತ ಬಂದು ಸುತ್ತಲೂ ಕಣ್ಣಾಡಿಸಿದಳು. ಅಲ್ಲೆಲ್ಲೂ ಅವನ ಸುಳಿವಿಲ್ಲ. ಎಲ್ಲಿ ಹೋದ ಇವನು? ಇವತ್ತು ಕಾಲೇಜಿಗೆ ರಜಾ ಅಲ್ವಾ? ಕುಂಭಕರ್ಣ ಇನ್ನು ಮಲಗೆ ಇರ್ತಾನೆ ಅಂದ್ಕೊಂಡ್ರೆ ಇವನೆಲ್ಲೂ ಕಾಣಿಸ್ತಿಲ್ವಲ್ಲ ಎಂದುಕೊಂಡವಳು ತನ್ನ ತಂದೆಯ ಬಳಿ ಹೋಗಿ ಶ್ರೇಯಸ್ ಬಗ್ಗೆ ವಿಚಾರಿಸಿದಳು. ಅವನಿಗೆ ರಜೆ ಅಲ್ವಾ, ಮನೇಲಿದ್ದೇನು ಮಾಡ್ತಾನೆ? ಅದಕ್ಕೆ ಚಿನ್ನು ಜೊತೆ ಬೇಕರಿಗೆ ಹೋದ ಎಂದು ಉತ್ತರಿಸಿದರು ಮುರಳಿಯವರು. ಪುಟ್ಟಿ ಬಾ, ತಿಂಡಿ ತಿನ್ನು ಎಂದು ವಸುಧಾರವರು ಕರೆದಾಗ ಸರಿ ಎಂದವಳು ಅವರು ತಂದಿಟ್ಟ ತಿಂಡಿಯನ್ನು ಆಸ್ವಾದಿಸುತ್ತಾ ತಿನ್ನತೊಡಗಿದಳು. ಮಧ್ಯಾಹ್ನ ಬೇಕರಿಯತ್ತ ಬಂದ ಶ್ರೀಯಾಳನ್ನು ಅವಳ ಮನೆಗೆ ಕರೆದೊಯ್ದ. ಶ್ರೇಯಸ್ ತಾನು ಬೇಕರಿಯನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರಿಂದ ಮಧ್ಯಾಹ್ನದ ಊಟ ಅವನಿಗೆ ಲಂಚ್ ಬಾಕ್ಸ್ಗೆ ಹಾಕಿಕೊಟ್ಟಿದ್ದರು ಮುದ್ದುಲಾರವರು. ಸ್ವರಾಳನ್ನು ಕಂಡು ಶ್ರೀಯಾಳ ಕಣ್ಗಳರಳಿದವು. ಆದರೆ ಶ್ರೀಯಾಳ ಹಣೆಯ ಗಾಯ ನೋಡಿ ಗಾಬರಿಗೊಂಡ ಸ್ವರ, ಅಕ್ಕ ನಿನ್ನ ಹಣೆಯಲ್ಲಿ ಈ ಗಾಯ ಹೇಗಾಯಿತು ಎಂದು ಕೇಳಿದಳು. ಅದು ನಿನ್ನೆ ಸ್ಕೂಟಿಯಿಂದ ಬಿದ್ದೆ ಅಷ್ಟೆ ಎಂದವಳು. ನೀನು ಯಾವಾಗ ಬಂದೆ? ಬರೋ ವಿಷಯ ನಮಗೆ ಹೇಳಲಿಲ್ಲ ಎಂದಾಗ ಬೆಳಗ್ಗೆ ಬಂದೆ ಅಕ್ಕ, ಸರ್ಪ್ರೈಸ್ ಕೊಡುವ ಅಂತ ಹೇಳಲಿಲ್ಲ ಎಂದವಳ ನೋಟ ಈಗ ಶ್ರೀಹಿತ್ ಕಡೆಗೆ. ಅರೆ ಭಾವ ಎಂದು ಅಚ್ಚರಿ ವ್ಯಕ್ತಪಡಿಸಿದವಳು ಅವನ ಕ್ಷೇಮವನ್ನು ವಿಚಾರಿಸಿ ಅವನಿಗೆ ಕುಳಿತುಕೊಳ್ಳುವಂತೆ ಹೇಳಿದಳು. ಮಾವ, ನೀವು ರೆಡಿನಾ? ನಾ ಹಾಸ್ಪಿಟಲ್ಗೆ ಹೋಗಿ ಬರೋಣವಾ ಎಂದು ಶ್ರೀಹಿತ್ ಕೇಳಿದಾಗ ಮೊದಲು ನೀನು ಊಟ ಮಾಡು, ಆಮೇಲೆ ಹೋಗುವ ಎಂದರು ಮುರಳಿಯವರು. ಮರುಮಾತನಾಡದೆ ತನ್ನವಳ ಜೊತೆ ಕುಳಿತು ಊಟ ಮುಗಿಸಿದ. ತದನಂತರ ಮುರಳಿಯವರನ್ನು ಆಸ್ಪತ್ರೆಗೆ ಕರೆದೊಯ್ದ. ಡಾಕ್ಟರ್ ರಮೇಶ್ ರವರು ಶ್ರೀಹಿತ್ಗೆ ಕಂಗ್ರ್ಯಾಚುಲೇಷನ್ಸ್ ಎಂದಾಗ
ಅರ್ಥವಾಗದೆ ಅವರತ್ತ ನೋಡಿದ. ಅದೇ ನಿನ್ನ ಮದುವೆ ಫಿಕ್ಸ್ ಆಗಿರೋ ವಿಷಯ ಗೊತ್ತಾಯಿತು. ಆದರೂ ನೀನು ನಮಗೆ ಹೇಳಲೇ ಇಲ್ಲ ನೋಡು. ಎನಿವೇಸ್, ಹುಡುಗಿ ಲಕ್ಷಣವಾಗಿದ್ದಾಳೆ. ನಿಮ್ಮಿಬ್ಬರ ಜೋಡಿ ಸೂಪರ್ ಎಂದರು ನಗುತ್ತಾ. ಸಾರಿ ಅಂಕಲ್, ಮದುವೆ ಡೇಟ್ ಇನ್ನೂ ಫಿಕ್ಸ್ ಆಗಲಿಲ್ಲ, ಅದಕ್ಕೆ ಹೇಳಲಿಲ್ಲ ನಾನು ಎಂದ ತಪ್ಪಿತಸ್ಥನಂತೆ. ಹೇ, ಇಟ್ಸ್ ಓಕೆ, ಮದುವೆಗೆ ತಪ್ಪದೆ ಇನ್ವೈಟ್ ಮಾಡು. ನಾನಂತೂ ಕುಟುಂಬ ಸಮೇತ ಹಾಜರಾಗ್ತೇನೆ. ಖಂಡಿತ ಅಂಕಲ್ ಎಂದವ ಮುಗುಳ್ನಗೆ ಬೀರಿದ. ಮುರಳಿಯವರು ಫಿಸಿಯೋಥೆರಪಿ ಮುಗಿಸಿ ಬಂದವರು. ಥ್ಯಾಂಕ್ಸ್ ಎಂದರು. ಯಾಕೆ ಮಾವ ಎಂದು ಅವರು ಯಾಕೆ ತನಗೆ ಧನ್ಯವಾದ ತಿಳಿಸಿದ್ದು ಎಂದು ಅರಿವಾಗದೆ ಕೇಳಿದಾಗ, ಎಷ್ಟೋ ವರ್ಷಗಳಿಂದ ಜೀವವಿದ್ದು ಇಲ್ಲದವನಂತೆ ಬದುಕಿದ್ದವ ನಾನು. ಇನ್ಮುಂದೆ ಯಾವತ್ತೂ ನಡೆಯಲು ಸಾಧ್ಯವಿಲ್ಲವೇನೋ ಎಂದುಕೊಂಡಿದ್ದೆ. ಆದರೆ ಈಗ ನನ್ನ ಕಾಲು ಸರಿ ಹೋಗಿದೆ. ನಾಳೆ ಒಂದಿನ ಬಂದರೆ ಸಾಕು ಅಂದರು ಡಾಕ್ಟರ್. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳೋಕ್ಕಾಗ್ತಿಲ್ಲ. ನನ್ನ ಪ್ರತಿಯೊಂದು ಕೆಲಸಕ್ಕೂ ಮೃದುಲಾ ಅಥವಾ ಮಕ್ಕಳನ್ನು ಅವಲಂಬಿಸಬೇಕಿತ್ತು. ಪ್ರತಿ ಸಾರಿ ನಾನು ಅವರಿಗೆ ಹೊರೆಯಾಗಿ ಬದುಕುತ್ತಿದ್ದೇನೆ. ಆದಷ್ಟು ಬೇಗ ನನ್ನ ಪ್ರಾಣ ಹೋದರೆ ಎಷ್ಟು ಚೆನ್ನಾಗಿತ್ತು ಎಂದು ಅನಿಸುತ್ತಿದೆ. ಇಂದು ನನ್ನ ಮನಸ್ಸು ನಿರಾಳವಾಗಿದೆ. ಇನ್ಯಾರನ್ನೂ ಅವಲಂಬಿಸದೆ ನನ್ನ ಕೆಲಸಗಳನ್ನು ನಾನೇ ಮಾಡಬಹುದು. ನನ್ನ ಈ ಸಮಸ್ಯೆ ಪರಿಹಾರವಾಗಿದ್ದು ನಿನ್ನಿಂದ ಕಣಪ್ಪ. ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ ಎಂದು ಭಾವುಕರಾಗಿ ನುಡಿದರು. ಮಾವ, ನೀವು ಹೀಗೆ ಪದೇ ಪದೇ ಥ್ಯಾಂಕ್ಸ್ ಹೇಳ್ತಾ ಇದ್ದರೆ ನಾನು ನಿಮಗೆ ಯಾರೂ ಅಲ್ವೇನೋ ಅಂತ ಅನಿಸ್ತಿದೆ. ನಾನು ನಿಮ್ಮ ಅಳಿಯ, ಅಂದರೆ ಮಗನೇ ತಾನೆ. ನಾನಂತೂ ನಮ್ಮ ತಂದೆನ ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ. ನನ್ನ ಹೆಂಡತಿಗೆ ಆ ಪರಿಸ್ಥಿತಿ ಬರಬಾರ್ದು. ಅವಳ ತಂದೆ ಆರೋಗ್ಯವಾಗಿರಬೇಕು, ಖುಷಿಯಾಗಿರಬೇಕು. ನೀವು ಕೂಡ ನನ್ನ ತಂದೆ ಸಮಾನರೇ ಎಂದ ತನ್ನ ತಂದೆಯನ್ನು ನೆನಪಿಸಿಕೊಂಡು. ಮುರಳಿಯವರು ಮೌನವಾದರು. ತದನಂತರ ಶ್ರೀಹಿತ್, ಮನೆಗೆ ಹೋಗೋಣ ಮಾವ ಎಂದಾಗ ಸರಿ ಎಂದರು. ಅವರನ್ನು ಮನೆಗೆ ಕರೆದುಕೊಂಡು ಹೋದವ ನಂತರ ತನ್ನ ಆಫೀಸ್ ದಾರಿ ಹಿಡಿದ. ಪ್ರೇಕ್ಷಾಳ ಮಾತಿಗೆ ಮಣಿದವ ಅವಳ ಜೊತೆ ಶಾಪಿಂಗ್ ಮಾಲ್ ಒಳಗಡೆ ಹೋದ. ಪ್ರವೀಣ್, ಅಲ್ಲಿ ನೋಡು, ಅಮ್ಮ ಮತ್ತು ಅತ್ತೆ ಅಲ್ಲಿದ್ದಾರೆ, ನಾವು ಅಲ್ಲಿಗೆ ಹೋಗೋಣ ಅವಳೆಂದಾಗ ಸರಿ ಎಂದವ ಅವಳ ಜೊತೆ ಹೆಜ್ಜೆ ಹಾಕಿದ. ತಲೆನೋವಾಗ್ತಿದೆ, ನೀವು ಹೋಗಿ ಬನ್ನಿ, ನಾನು ಬರುವುದಿಲ್ಲ ಅಂದೆ. ಈಗ ತಲೆನೋವು ಹೋಯ್ತಾ ಪ್ರವಿ? ಸೊಸೆ ವಿಕ್ಸ್ ಹಚ್ಚಿದಾಳೆ ಅನಿಸುತ್ತೆ ಅಲ್ವಾ ಎಂದು ಅವನ ಕಿವಿಯ ಬಳಿ ಬಾಗಿ ಹೇಳಿದರು ಕವಿತಾರವರು. ತಕ್ಷಣ ತನ್ನ ಹಿಂದಲೇ ಸವರಿದವ ತುಸು ನಾಚಿಕೆ ಬೆರೆತ ನಗುವಿನೊಂದಿಗೆ ಅಮ್ಮ ಅದು ಎಂದಾಗ, ಸರಿ ಬಿಡು, ಏನೂ ಹೇಳಬೇಕಾಗಿಲ್ಲ, ನಂಗಂತೂ ಖುಷಿಯಾಯಿತು ಎಂದವರು ಅವನ ಬೆನ್ನು ತಟ್ಟಿದರು. ಅಮ್ಮ, ಈ ಡಿಸೈನ್ ಚೆನ್ನಾಗಿದೆ ಅಲ್ವಾ? ಪ್ರೇಕ್ಷಾ ತನ್ನ ಅಮ್ಮನನ್ನು ಕೇಳಿದಾಗ ಹ್ಞೂ ಎಂದ ಊರ್ಮಿಳರವರು. ಇದನ್ನೇ ತಗೋ ಎಂದರು. ಸರಿ ಎಂದವಳು ಪ್ರವೀಣ್ಗೆ ಕಣ್ಸನ್ನೆಯಲ್ಲೇ ಬಾ ಎಂದವಳು. ಇದು ಹೇಗಿದೆ ಎಂದು ಕೇಳಿದಾಗ, ನಿನ್ನ ಕೈಗೆ ಈ ಬಳೆಗಳು ಚೆನ್ನಾಗಿ ಕಾಣುತ್ತದೆ ಎಂದ. ತದನಂತರ ಕಿವಿಯೋಲೆ, ಬಿಂದಿ ಎಲ್ಲವನ್ನು ಅವನೇ ಅವಳಿಗೆ ಸೆಲೆಕ್ಟ್ ಮಾಡಿಕೊಟ್ಟ. ಅವಳು ತುಂಬ ಖುಷಿಪಟ್ಟಳು. ಕೊನೆಗೂ ಶಾಪಿಂಗ್ ಮುಗಿಸಿ ಮನೆಗೆ ಬಂದಾಗ ರಾತ್ರಿಯಾಗಿತ್ತು. ಬರುವಾಗಲೇ ಊಟ ಪಾರ್ಸೆಲ್ ತಂದಿದ್ದರಿಂದ ಎಲ್ಲರೂ ಜೊತೆಯಲ್ಲೇ ಕುಳಿತು ಊಟ ಮಾಡಿದರು. ತದನಂತರ ಪ್ರವೀಣ್ ತನ್ನ ತಂದೆ ತಾಯಿಯ ಜೊತೆಗೆ ತನ್ನ ಮನೆಗೆ ಹೋದ. ಮುಂದುವರಿಯುವುದು